ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮೊಂದು ಮೊಬೈಲ್ ಫೋನ್ ಒಂದು ಸ್ಕ್ರೀನ್ ಗಾರ್ಡ್ ಬಗ್ಗೆ, ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ತುಂಬ ಜನ ಒಂದು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಸೇಲಲ್ಲಿ ಹೊಸ ಹೊಸ ಮೊಬೈಲ್ ಫೋನ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಯಾವುದೇ ಒಂದು ಮೊಬೈಲ್ ಫೋನ್ ಪರ್ಚೇಸ್ ಮಾಡಿದ್ರು ಅದಕ್ಕೆ ಒಂದು ಸ್ಕ್ರೀನ್ ಗಾರ್ಡನ್ನ, ಸ್ಕ್ರೀನ್ ಪ್ರೊಟೆಕ್ಟರ್ನ ಹಾಕಿಸ್ಬೇಕು ಅಂತ ಖಂಡಿತವಾಗ್ಲೂ ನಮಗೆ ಅನಿಸುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದು ಉವಿನ್ ಬ್ರ್ಯಾಂಡ್ನ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ಸ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋ ಒಂದು 15 ಸ್ಕ್ರೀನ್ ಗಾರ್ಡ್ ಇರುವಂಥದ್ದು. ಸೊ ಇದನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ, ಜೊತೆಗೆ ಗಿವ್ ಅವೇ ಸಹಿತ ಕೊಡ್ತಾ ಇದ್ದೀನಿ. ಒಂದು 4 ಮೊಬೈಲ್ ಫೋನ್ಗಳೊಂದು ಸ್ಕ್ರೀನ್ ಗಾರ್ಡ್ ಇಲ್ಲಿ ಇರುವಂಥದ್ದು. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ಇದೇ ರೀತಿ ವಿಡಿಯೋಸ್ಗಳನ್ನ ನಾವು ಹೆಚ್ಚು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಒಂದು ಮೊಬೈಲ್ ಸ್ಕ್ರೀನ್ ಪ್ರೊಟೆಕ್ಟರನ್ನು ನಾವು ಕಂಪಲ್ಸರಿಯಾಗಿ ಶಾಪಿಗೆ ಹೋಗಿ ಹಾಕಿಸ್ಕೋಬೇಕು. ನಾವೇ ಏನಾದರೂ ಇಂದ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ಬಿಟ್ರೆ ಏರ್ ಬಬಲ್ ಬರುತ್ತೆ, ನೀಟಾಗಿ ನಮ್ಗೆ ಹಾಕೋಕ್ಕೆ ಬರಲ್ಲ ಅಂತ ಒಂದು ಭಯ ಇರುತ್ತೆ. ಬಟ್ ಈ ಒಂದು ಸ್ಕ್ರೀನ್ ಪ್ರೊಟೆಕ್ಟರನ್ನು ನೀವೇ ನಿಮ್ಮ ಒಂದು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆಮೇಲೆ ಒಂದು ಗಿವ್ ಅವೇದಲ್ಲಿ ನೀವು ಯಾವ ರೀತಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು 4 ಮೊಬೈಲ್ ಫೋನ್ ಒಂದು ಸ್ಕ್ರೀನ್ ಗಾರ್ಡ್ಸ್ ಇಲ್ಲಿ ಇರುವಂಥದ್ದು. ಒಂದು 15 ಪೀಸ್ ಇದೆ ಅಂತ ಹೇಳ್ಬೋದು. ಒಂದು 3 Honor 7X ಇದೆ. ಆಮೇಲೆ ಒಂದು 2 ಪೀಸು iPhone 6s ಇದೆ. ಆಮೇಲೆ ಇನ್ನೂ ಒಂದು 5 ಪೀಸ್ ಇದೆಯಲ್ಲ, ಇದು Realme 5 Pro ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು 5 ಪೀಸ್ ಇದೆಯಲ್ಲ, ಇದು Redmi Note 7 Pro ಮೊಬೈಲ್ ಫೋನ್ ಅಂತ ಹೇಳ್ಬೋದು. ಟೋಟಲಾಗಿ ಒಂದು 15 ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಇಲ್ಲಿ ಇರುವಂಥದ್ದು. ಈ ಒಂದು ಎಲ್ಲ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಉವಿನ್ ಬ್ರ್ಯಾಂಡ್ನ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಅಂತ ಹೇಳ್ಬೋದು. ಫ್ಲೆಕ್ಸ್ ಎಕ್ಸ್ ಶಟರ್ ಪ್ರೂಫ್ ಟೆಂಪರ್ಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಅಂತಲೂ ಸಹಿತ ಇದನ್ನ ಹೇಳ್ಬೋದು. ಈ ಒಂದು ಸ್ಕ್ರೀನ್ ಪ್ರೊಟೆಕ್ಟರನ್ನು ನಮ್ಮ ಒಂದು ಮೊಬೈಲ್ ಫೋನ್ಗೆ ನಾವೇನಾದರೂ ಯೂಸ್ ಮಾಡಿದ್ವಿ ಅಂತಂದರೆ ಇಲ್ಲಿ ನಮಗೆ ಶಟರ್ ಪ್ರೂಫ್ ಕೂಡ ಇಲ್ಲಿ ನಮಗೆ ಸಿಗುವಂಥದ್ದು, ಆ್ಯಂಟಿ ಸ್ಕ್ರ್ಯಾಚ್ ಇಲ್ಲಿ ಇರುವಂಥದ್ದು, ಆ್ಯಂಟಿ ಫಿಂಗರ್ ಪ್ರಿಂಟ್ ಕೂಡ ಇಲ್ಲಿ ಇರುವಂಥದ್ದು, ರೆಸ್ಪಾನ್ಸಿವ್ ಟಚ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ, ಆ್ಯಂಟಿ ಎಡ್ಜ್ ಕ್ರ್ಯಾಕ್ಸ್ ಕೂಡ ಇಲ್ಲಿ ಇರುವಂಥದ್ದು. ನಮ್ಮೊಂದು ಮೊಬೈಲ್ ಫೋನ್ಗೆ ಕೆಲವು ಸರಿ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಎಡ್ಜ್ ಕ್ರ್ಯಾಕ್ಸ್ ಬರುತ್ತೆ. ಒಂದು ಟೆಂಪರ್ ಗ್ಲಾಸನ್ನು ಹಾಕಿಸಿದಾಗ ಈ ರೀತಿ ಎಡ್ಜ್ ಕ್ರ್ಯಾಕ್ಸ್ ಬರುತ್ತೆ. ಬಟ್ ಇಲ್ಲಿ ಒಂದು ಉವಿನ್ ಬ್ರ್ಯಾಂಡ್ನ ಒಂದು ಸ್ಕ್ರೀನ್ ಗಾರ್ಡ್ಸನ್ನು ನಾವು ಯೂಸ್ ಮಾಡಿದರೆ ಈ ರೀತಿಯಾಗಿ ಇದು ಕ್ರ್ಯಾಕ್ಸ್ ಬರಲ್ಲ, ಅಂದರೆ ಒಂದು ಎಡ್ಜ್ ಈ ರೀತಿ ಕ್ರ್ಯಾಕ್ಸ್ ಬರಲ್ಲ ಅಂತ ಹೇಳ್ಬೋದು. ಈ ಒಂದು ಪ್ಯಾಕ್ನಲ್ಲಿ ನಮಗೆ ಕೆಲವೊಂದಿಷ್ಟು ಎಕ್ಸೆಸರೀಸನ್ನು ಕೊಟ್ಟಿದ್ದಾರೆ ಈ ಒಂದು ಸ್ಕ್ರೀನ್ ಗಾರ್ಡ್ನ ಜೊತೆಗೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕ್ಲೀನಿಂಗ್ ಪೇಪರ್ ಅಂತ ಹೇಳ್ಬೋದು. ಆಮೇಲೆ ಡಸ್ಟ್ ಅಬ್ಸರ್ವರ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ರೊಟೆಕ್ಟರ್ ಒಂದು 3 ಲೇಯರ್ನಿಂದ ಕೂಡಿರುವಂಥದ್ದು. ನಿಮಗೆ ನಾನು ನೀಟಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ. ಬಟ್ ನೀವು ಕೊನೆವರೆಗೆ ನೋಡಬೇಕಾಗುತ್ತೆ. ಸ್ಕಿಪ್ ಮಾಡಿದರೆ ಕೆಲವೊಂದಿಷ್ಟು ಸ್ಟೆಪ್ಸ್ ನೀವು ಇಲ್ಲಿ ಮಿಸ್ ಮಾಡ್ಕೋತೀರಾ. ಸೊ ಈ ರೀತಿಯಾಗಿ ನೀಟಾಗಿ ನಿಮ್ಮೊಂದು ಮೊಬೈಲ್ ಫೋನ್ನ ಕ್ಲೀನ್ ಮಾಡಿ ಈ ಒಂದು ಕ್ಲೀನಿಂಗ್ ಪೇಪರ್ನಿಂದ. ಆಮೇಲೆ ಒಂದು ಸ್ಮಾಲ್ ಆಗಿರತಕ್ಕಂಥ ಒಂದು ಬಟ್ಟೆ ಕೊಟ್ಟಿದ್ದಾರೆ. ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ ಇದನ್ನ. ಬಟ್ ಅವಸರ ಮಾಡಬೇಡಿ. ಅವಸರ ಮಾಡಿದರೆ ಕೆಲವು ಸಾರಿ ನೀವು ನೀಟಾಗಿ ಇನ್ಸ್ಟಾಲ್ ಮಾಡೋಕ್ಕಾಗದೇ ಇರ್ಬೋದು. ನೀವು ಫಸ್ಟ್ ಟೈಮ್ ಕೂಡ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲ, ತುಂಬ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಮೊದಲು ಸೆಟ್ ಮಾಡ್ಕೊಳ್ಳಿ, ಅಂದರೆ ಜಸ್ಟು ಸ್ಕ್ರೀನ್ ಮೇಲೆ ಅದನ್ನ ಇಟ್ಕೊಂಡು ಆದ ನಂತರ ಒಂದು ಏನು ಸ್ಟಿಕರ್ಸ್ ಕೊಟ್ಟಿದ್ದಾರೆ. 2 ಸ್ಟಿಕರ್ಸನ್ನು ಕೆಳಗಡೆ ಭಾಗದಲ್ಲಿ ನೀವು ಅಂಟಿಸಬೇಕಾಗುತ್ತೆ. ಏನಕ್ಕೆ ಅಂಟಿಸಬೇಕು ಅಂತಂದರೆ ಕೆಲವು ಸರಿ ಏನಾಗುತ್ತೆ, ಇದು ಸ್ಕ್ರೀನ್ ಪ್ರೊಟೆಕ್ಟರ್ ಸೈಡ್ ಲೆಫ್ಟ್ ಅಥವಾ ರೈಟ್ ಸೈಡ್ಗೆ ಸರಿದಾಡೋ ಒಂದು ಚಾನ್ಸ್ ಇರುತ್ತೆ. ಬಟ್ ಸರಿಯಲ್ಲ. ಅದಕ್ಕೋಸ್ಕರ ನೀಟಾಗಿ ಒಂದು ಸ್ಟಿಕರ್ಸನ್ನು ಕೆಳಗಡೆ ಭಾಗದಲ್ಲಿ ನೀಟಾಗಿ ಇದನ್ನ ಈ ರೀತಿಯಾಗಿ ಅಂಟಿಸ್ಬಿಡಿ. ಯಾವುದೇ ಒಂದು ಫೋನ್ ಆಗಿರ್ಬೋದು. ನಾನು ಇಲ್ಲಿ 6s ತೋರಿಸ್ತಾ ಇದ್ದೀನಿ ಅಂತಂದರೆ ಕೇವಲ 6s ಅಷ್ಟೇ ಅಲ್ಲ, ನಿಮ್ಮ ಹತ್ರ ಯಾವುದೇ ಒಂದು ಮೊಬೈಲ್ ಫೋನ್ ಇತ್ತಂದರೂ ಇದು ಸೇಮ್ ಪ್ರೊಸೀಜರನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಂದರೆ ಇದು ಏನಕ್ಕೆ ನಾವು ನೀಟಾಗಿ ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಅಂದರೆ, ಫಸ್ಟ್ ಟೈಮ್ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ನಿಮಗೆ ಭಯ ಕೂಡ ಇರಲ್ಲ. ಅಂದರೆ ಕೆಲವು ಸರಿ ಏನಾಗುತ್ತೆ, ಏರ್ ಬಬಲ್ಸ್ ಬರೋ ಒಂದು ಚಾನ್ಸ್ ಇರುತ್ತೆ. ಬಟ್ ಅಲ್ಲಿ ಅದನ್ನ ನಾವು ತಪ್ಪಿಸ್ಬೋದು, ಈಸಿಯಾಗಿ ನೀಟಾಗಿ ಹಾಕ್ಬೋದು. ಇಲ್ಲಿ ನೋಡ್ತಾ ಈ ರೀತಿಯಾಗಿ ನೀಟಾಗಿ ಅಂಟಿಸಿ ಒಂದ್ಸಲ ಇದನ್ನ ಕೆಳಗಡೆ ಭಾಗದಲ್ಲಿ ಅಂಟಿಸಿದ ನಂತರ ನಿಮ್ಮೊಂದು ATM ಕಾರ್ಡನ್ನು ಯೂಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಒಂದು ಚಿಕ್ಕ ಇದು ಕೊಟ್ಟಿದ್ದಾರಲ್ವಾ, ಬಟ್ಟೆ ಕೊಟ್ಟಿದ್ದಾರಲ್ಲ, ಆ ಒಂದು ಬಟ್ಟೆನ ನಿಮ್ಮೊಂದು ATM ಕಾರ್ಡ್ಗೆ ಒಂದು ಸೈಡಲ್ಲಿ ಹಾಕಿಬಿಟ್ಟು ನೀಟಾಗಿ ನೀವು ಅದನ್ನು ಪ್ರೆಸ್ ಮಾಡಿದರೆ ಸರಿಯಾಗುತ್ತೆ. ತೋರಿಸ್ಕೊಡ್ತೀನಿ ನಿಮ್ಗೆ ಹೇಗೆ ಅಂತ. ಸೊ ಇಲ್ಲಿ ಈಗ ಕೆಲವೊಂದಿಷ್ಟು ಡಸ್ಟ್ ಇಲ್ಲಿ ಕೂತಿರುತ್ತೆ, ನೀವು ಕ್ಲೀನ್ ಮಾಡಿದರೂ ಸಹಿತ. ಆಗ ಇಲ್ಲಿ ನೋಡಿ ಇನ್ನೊಂದು ಪೇಪರ್ ಕೊಟ್ಟಿದ್ದಾರೆ, ಡಸ್ಟ್ ಅಬ್ಸರ್ವರ್ ಅಂತ ಒಂದು ಪೇಪರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಡಸ್ಟ್ ಅಬ್ಸರ್ವರ್ ಪೇಪರ್ನಿಂದ ನೀವು ನೀಟಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಮೇಲ್ಗಡೆ ಕೂತಿರ್ತಕ್ಕಂಥ ಎಲ್ಲ ಒಂದು ಡಸ್ಟ್ನ ನೀಟಾಗಿ ರಿಮೂವ್ ಮಾಡಿ. ನೋಡಿ, ಈ ರೀತಿಯಾಗಿ ನೀವು ಅದ್ರ ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡಿದರೆ ಅಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲನೂ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಸೊ ಇದು ಡಸ್ಟ್ ಅಬ್ಸರ್ವರ್ಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಆಗ ನಿಮಗೆ ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಏರ್ ಬಬಲ್ಸ್ ಬರಲ್ಲ. ಸೊ ನೋಡ್ತಾ ಇದ್ರೆ ನಾನು ಕ್ಲೀನ್ ಮಾಡಿದೆ ಈಗ.
ಸೊ ಈಗ ಇದನ್ನು ನೀಟಾಗಿ, ಸೊ ಇಲ್ಲಿ ಇನ್ನೊಂದು ಲೇಯರ್ ಇರುತ್ತೆ, ಮಿಸ್ ಆಗಿದೆ ಆ್ಯಕ್ಚುಲಿ, ಆ ಒಂದು ಲೇಯರ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ, ಫಸ್ಟ್ ಲೇಯರನ್ನು. ಸೊ ಸೆಕೆಂಡ್ ಲೇಯರು ಸ್ಕ್ರೀನ್ ಪ್ರೊಟೆಕ್ಟರು, ಥರ್ಡ್ ಲೇಯರ್ ಮೇಲೆ ಒಂದು ಇನ್ನೊಂದು ಲೇಯರ್ ಇರುತ್ತೆ, ಅದನ್ನು ಕೂಡ ನಾವು ರಿಮೂವ್ ಮಾಡ್ಬೋದು ಸ್ಟಿಕ್ಕರನ್ನು. ಸೊ ಈ ರೀತಿಯಾಗಿ ನೀಟಾಗಿ ನೀವು ಇದನ್ನ ಈ ರೀತಿ ಅಪ್ಲೈ ಮಾಡಿ, ಜಾಸ್ತಿ ಪ್ರೆಷರ್ ಹಾಕಬೇಡಿ, ನೀಟಾಗಿ ಒಂದು ಸಾರಿ ಮಾತ್ರ ಇದನ್ನು ಮಾಡಿ, ಈ ರೀತಿಯಾಗಿ 1 ಅಥವಾ 2 ಸಾರಿ ಮಾಡಿ. 2 ಸಾರಿ ಮಾಡಿದರೆ ಯಾವುದೇ ಕಾರಣಕ್ಕೊಂದು ಏರ್ ಬಬಲ್ಸಲ್ಲಿ ಬರಲ್ಲ ನಿಮಗೆ. ಸೊ ನೋಡ್ತಾ ಇದ್ದೀರಾ. ಸೊ ಈಗ ನಾನು ಥರ್ಡ್ ಲೇಯರನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ನಾನು ಸೆಕೆಂಡ್ ಲೇಯರನ್ನು ನಿಮಗೆ ರಿಮೂವ್ ಮಾಡೋದು ಮೇ ಬಿ ಮಿಸ್ ಆಯಿತು ಅನ್ಕೋತೀನಿ, ಬಟ್ ಸೆಕೆಂಡ್ ಲೇಯರ್ ರಿಮೂವ್ ಮಾಡಿ ಥರ್ಡ್ ಲೇಯರ್ನ ಈ ರೀತಿಯಾಗಿ ಮಾಡಬೇಕು. ಮಿಡಲಲ್ಲಿ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಇಲ್ಲಿ ಈ ರೀತಿಯಾಗಿ ಇರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ. ಇದನ್ನ ಈಗ ರಿಮೂವ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಯಾವುದೇ ರೀತಿಯ ಒಂದು ಏರ್ ಬಬಲ್ಸಲ್ಲಿ ನಿಮಗೆ ಬರಲಿಲ್ಲ, ನೀಟಾಗಿ ಇದು ಅಪ್ಲೈ ಆಯಿತು. ಸೊ ಇದೇ ರೀತಿಯಾಗಿ ನಾನು ಒಂದು Honor 7Xಗೂ ಕೂಡ ನಾನು ಅಪ್ಲೈ ಮಾಡಿದೆ, ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೊಂದು ಬಬಲ್ಸ್ ಬರಲ್ಲ. ಸೊ ಇನ್ನು ಇದರೊಂದು ರೇಟ್ ನೋಡೋದಾದರೆ, ಸೊ ಇವರು ಇಲ್ಲಿ ನಿಮಗೆ ಒಂದು 705 ರೂಪಾಯಿಗೆ, ಒಂದು 700 ರೂಪಾಯಿಗೆ ನಿಮಗೆ 2 ಪೀಸನ್ನು ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ಫ್ರೀಯಾಗಿ ಕೊಡ್ತಾ ಇಲ್ಲ, ಬೈ ಒನ್ ಗೆಟ್ ಒನ್ ಇದೆ ಇಲ್ಲಿ, ಅದಕ್ಕೋಸ್ಕರ 700 ರೂಪಾಯಿಗೆ 2 ಕೊಡ್ತಾ ಇದ್ದಾರೆ. ಅಂದರೆ 350 ರೂಪಾಯಿಗೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಇಲ್ಲಿ ನಿಮಗೆ ಆಗುತ್ತೆ. ಬಟ್ 350 ರೂಪಾಯಿಗೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಅಂದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತಲೂ ಕೂಡ ನನಗೆ ಅನ್ನಿಸ್ತು. ಒಂದು 150 ಅಥವಾ 200 ರೂಪಾಯಿಗೆ ಕೊಟ್ಟಿದ್ದರೆ ಇನ್ನೂ ಬೆಟರ್ ಇತ್ತು ಅಂತ ಕೂಡ ನನಗೆ ಅನ್ನಿಸ್ತು. ಇಲ್ಲಿ ನಿಮಗೇನಾದರೂ ಇದು ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅವರೊಂದು ಫೇಸ್ಬುಕ್ ಪೇಜ್ನ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಸೊ ಅಲ್ಲಿ ಹೋಗಿ ನೀವು ಆರ್ಡ್ರ್ ಮಾಡ್ಬೋದು. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ, ಎಲ್ಲ ಒಂದು ಮೊಬೈಲ್ ಫೋನ್ಗೆ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂಥ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಅವ್ರ ಕಡೆ ಇದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕೂಡ ಯಾವುದೇ ಒಂದು ಏರ್ ಬಬಲ್ಸ್ ಬಂದಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು, ನೀವು ಟ್ರೈ ಮಾಡಿ ಒಂದು ಸಾರಿ, ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ನಿಮ್ಮೊಂದು ಮೊಬೈಲ್ ಫೋನ್ಗೆ ಈಸಿಯಾಗಿ ಈ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಆಮೇಲೆ ಒಂದು ಗಿವ್ ಅವೇದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮೊಂದು ಇನ್ಸ್ಟಾಗ್ರಾಮ್ ಪೇಜನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ನಾನು ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮೊಂದು ಮೊಬೈಲ್ ಫೋನ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ಒಂದು 15 ಕಮೆಂಟನ್ನು ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ, ನಿಜ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ ನಾನು, ಯಾವುದೇ ಒಂದು ಇಲ್ಲಿ ಪಾರ್ಶಿಯಾಲಿಟಿ ಮಾಡೋಕ್ಕೆ ಹೋಗಲ್ಲ. 15 ಮೆಂಬರ್ಸನ್ನು ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಈ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀನಿ. ಆಮೇಲೆ ಇಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ಕಳಿಸ್ಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋ ಏನಿರುತ್ತಲ್ಲ, ಅಂದರೆ ಒಂದು ಪ್ರೂಫ್ ವಿಡಿಯೋನ ನಾನು ಒಂದು ಲಾಗ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ರಾಜ್ ಲಾಗ್ಸ್ ಇನ್ ಕನ್ನಡ ಅಂತ ಒಂದು ನನ್ನ ಲಾಗ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ಮಿಸ್ ಮಾಡದೆ ಒಂದು ಕಮೆಂಟಲ್ಲಿ ನಿಮ್ಮೊಂದು ಮೊಬೈಲ್ ಯಾವುದು ಅಂತ ತಿಳಿಸಿ. ಆಮೇಲೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನ ನೀವು ಫಾಲೋ ಮಾಡಿ, ಯಾಕೆಂದರೆ ರಿಸಲ್ಟನ್ನು ನಾನು ಅಲ್ಲಿ ಮಾತ್ರ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.